ನಲ್ಲಿ ತೀರ್ಥಂಕರರಿಗೆ ಅತ್ಯಂತ ಮಹತ್ವಪೂರ್ಣವಾದಂತಹ ಸ್ಥಾನ. ಆ ತೀರ್ಥಂಕರ ಪದವನ್ನ ಪ್ರಾಪ್ತಿ ಮಾಡ್ಕೋಬೇಕಂತಂದ್ರೆ ಷೋಡಶಕರಣ ನಾವು ಭಾವನೆಗಳನ್ನ ಜಪಿಸಬೇಕಾಗುತ್ತೆ, ಅವುಗಳನ್ನ ತಿಳ್ಕೊಳ್ಬೇಕಾಗುತ್ತೆ, ಮನನ ಮಾಡ್ಬೇಕಾಗುತ್ತೆ, ಚಿಂತನೆಯನ್ನ ಮಾಡಬೇಕಾಗುತ್ತೆ. ಈ ದಶಲಕ್ಷಣ ಪರ್ವಗಳಲ್ಲೆಲ್ಲ ನಾವು ಷೋಡಶಕರಣ ಭಾವನೆಗಳನ್ನು ಸಹ ಆಗ ತಿಳ್ಕೊಳ್ತೀವಿ. ಇದೊಂದು ವಿಶೇಷ ಸಂಚಿಕೆ ಆಗಿರೋದರಿಂದ ಈಗಾಗಲೇ ತಾವುಗಳು ಮೊದಲಿನ 4 ಭಾವನೆಗಳ ಕುರಿತು ತಿಳ್ಕೊಂಡಿದ್ದೀರಿ. ಈಗ 5ನೆಯ ಭಾವನೆ ಸಂವೇಗ ಭಾವನೆ. ಏನು ಸಂವೇಗ ಭಾವನೆ ಅಂತಂದ್ರೆ ಇದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಇದರ ಕುರಿತು ಸ್ವಾಮಿ ಸಮಂತಭದ್ರ ಆಚಾರ್ಯರು ಬರೆದಿರತಕ್ಕಂತಹ ರತ್ನಖರಂಡ ಶ್ರಾವಕಾಚಾರ, ನೇಮಿಚಂದ್ರಾಚಾರ್ಯರು ರಚಿಸಿರತಕ್ಕಂತಹ ಬೊಮ್ಮಟ ಸಾರ, ಉಮಾಸ್ವಾಮಿಯವರು ಬರೆದಿರತಕ್ಕಂತಹ ಸಂಸ್ಕೃತದ ಸೂತ್ರಗಳಲ್ಲಿ ರಚಿಸಲ್ಪಟ್ಟಂತಹ ಜೈನ ದರ್ಶನದ ಪ್ರಪ್ರಥಮ ಗ್ರಂಥ ತತ್ವಾರ್ಥ ಸೂತ್ರ, ಮೋಕ್ಷಶಾಸ್ತ್ರ ಗ್ರಂಥಗಳಲ್ಲಿಯೂ ಸಹ ಇದರ ಕುರಿತು ವಿವರಣೆ ಇದೆ. ಆದರೆ ಇಲ್ಲಿ ಸಮಯಾವಕಾಶ ಕಡಿಮೆ ಇರುವುದರಿಂದ ಸಂಕ್ಷಿಪ್ತದಲ್ಲಿ, ಅತ್ಯಂತ ಸಂಕ್ಷಿಪ್ತದಲ್ಲಿ ನಾವು ಈ ಸಂವೇಗ ಭಾವನೆಗಳ ಕುರಿತು ತಿಳಿದುಕೊಳ್ಳಬೇಕಾಗಿದೆ. ಈ ಸಂವೇಗ ಭಾವನೆ ಅಂತಂದ್ರೆ ಸಂವೇಗ. ಸಂವೇಗ ಅಂದ್ರೆ ವೇಗವಾಗಿ ಓಡೋದು, ವೇಗವಾಗಿ ಫುಲ್ ರನ್ ಫಾಸ್ಟ್ ಆಗಿ ಓಡಬೇಕಾಗಿದೆ. ಯಾವುದರಿಂದ? ಸಂ ಅಂತಂದ್ರೆ ಸಂಸಾರ, ಸಂಸಾರದಿಂದ ವೇಗವಾಗಿ ಓಡಬೇಕಾಗಿದೆ. ಯಾಕಂದ್ರೆ ಸಂಸಾರದಲ್ಲಿ ನಾನಾ ರೀತಿಯ ದುಃಖಗಳಿವೆ, ಕಷ್ಟಗಳಿವೆ. ಇಲ್ಲಿ ಸಂಸಾರದಲ್ಲಿ ಸಾರ ಅನ್ನೋದು ಇಲ್ವೇ ಇಲ್ಲ, ಯಾವುದು ಕೂಡ ಸಾರಭೂತವಾದಂತ ವಸ್ತು ಇಲ್ಲ. ಸುಖವನ್ನ ಮನುಷ್ಯ ಹುಡುಕ್ತಾ ಇದ್ದಾನೆ, ಆದ್ರೆ ಆ ಸುಖ ಈ ಸಂಸಾರದಲ್ಲಿ ಇಲ್ಲ. ಸುಖ 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 ಎಂದು ಅಲೆಯುತ್ತ ದಿನದಿ ಸುಖವನ್ನು ಕಾಣದೆ ಕೊರಗುವೆ ಮನದಿ. ಆ ಸುಖವೇನು ಪೇಟೆಯಲ್ಲಿ ಇರುವುದೇ, ಆ ಸುಖವೇನು ಬೀದಿಯಲ್ಲಿ ಇರುವುದೇ. ಓ ಮನವೇ ನೀ ಏಕೆ ಅಲೆದಾಡುವೆ, ನೀ ನಿನ್ನನ್ನೇ ನೀ ಮರೆತಿರುವೆ. ಈ ರೀತಿ ನಾವು ಸಂಸಾರದಲ್ಲಿ ಸುಖವನ್ನು ಹುಡುಕ್ತಾ ಇದೀವಿ, ಆದ್ರೆ ಆ ಸುಖ ಈ ಸಂಸಾರದಲ್ಲಿ ಇಲ್ವೇ ಇಲ್ಲ. ಯಾಕಂತಂದ್ರೆ ಆ ಸುಖ ಎಲ್ಲಿದೆ? ಈ ನಿಜಾತ್ಮನಲ್ಲಿದೆ, ಧರ್ಮದ ಮಾರ್ಗದಲ್ಲಿದೆ. ಅದಕ್ಕಾಗಿ ಆಚಾರ್ಯ ಹೇಳ್ತಾರೆ, ಧರ್ಮ ಮಾರ್ಗದಲ್ಲಿ ನಡೆಯುವುದೇ ಸಂವೇಗ ಭಾವನೆ, ತೀರ್ಥಂಕರರನ್ನ ಪೂಜಿಸುವುದೇ ಸಂವೇಗ ಭಾವನೆ. ಈ ಸಂವೇಗ ಭಾವನೆಯನ್ನ ಮನರ್ಚಿಂತನೆಯನ್ನ ಮಾಡಿಕೊಂಡು ಸಮ್ಯಕ್ ದರ್ಶನದ ಮಾರ್ಗದಲ್ಲಿ ನಡೆಯುವುದೇ ಸಂವೇಗ ಭಾವನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ರತ್ನಕರ್ಣ ಶ್ರಾವಕಾಚಾರದಲ್ಲಿ ಹೇಳ್ತಾರೆ, ಧರ್ಮದ ಮೇಲೆ ಪ್ರೀತಿಯನ್ನಿಟ್ಟು ಸಂಸಾರದೊಳಗಿನ ಶರೀರದ ಸಂಬಂಧಗಳನ್ನ ಭೋಗದಿಂದ ವಿರಕ್ತರಾಗುವುದೇ ಸಂವೇಗ ಭಾವನೆ ಅಂತ ಹೇಳ್ತಾರೆ. ಮೋಕ್ಷಶಾಸ್ತ್ರದಲ್ಲಿ ಉಮಾಸ್ವಾಮಿಯವರು ಅಧ್ಯಾಯ 6ರಲ್ಲಿ ಹೇಳ್ತಾರೆ, ತೀರ್ಥಂಕರ ನಾಮಕರ್ಮದ ಕುರಿತು ಚರ್ಚೆಯನ್ನು ಬರುವಾಗ ದರ್ಶನ ವಿಶುದ್ಧಿ, ವಿನಯ ಸಂಪನ್ನತ, ಅನತಿಚಾರೋ, ಅಭಿಚ್ಛಿನ್ನ ಜ್ಞಾನೋಪಯೋಗ ಸಂವೇಗವು ಅಂತ ಹೇಳ್ತಾರೆ. ಇಲ್ಲಿ ಈ 5ನೆಯ ಸಂವೇಗ ಭಾವನೆಯ ಕುರಿತು ಹೇಳ್ತಾರೆ. ಅಂದ್ರೆ ಸದಾ ಸಂಸಾರದಿಂದ ದುಃಖಗಳ ಬಗ್ಗೆ ಭೀತಿಯ ಭಾವ ಯಾರಿಗಿದೆಯೋ ಅದು ಸಂವೇಗ ಭಾವನೆ. ಅಂದ್ರೆ ಇದರಿಂದ ನಾವು ಏನಾಗಬೇಕಾಗಿದೆ? ಮುಕ್ತರಾಗಬೇಕಾಗಿದೆ. ಅದಕ್ಕಾಗಿ ರತ್ನತ್ರಯ ಧರ್ಮವನ್ನ ಪ್ರೀತಿಸುವುದೇ ಸಂವೇಗ ಭಾವನೆ. ಅದಕ್ಕಾಗಿ ಮೊಟ್ಟ ಮೊದಲು ನಾವು ಯಾಕೆ ಸುಖದಿಂದ ಇಲ್ಲ, ಯಾಕೆ ಸಂವೇಗ ಭಾವನೆಯನ್ನ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ? ಏಕಂತಂದ್ರೆ ನೀನು ನಿನ್ನನ್ನು ನೀ ತಿಳಿಯದೆ ಅಲ್ಲಿ ಇಲ್ಲಿ ಹೋಗಿ ಅನೇಕ ಕರ್ಮ ಮಾಡಿ ಭವವೇಕೆ ಅಲೆದಾಡುವಿ. ಏಕೆ ಅಲ್ಲಿ ಇಲ್ಲಿ ಅಲೆದಾಡ್ತಿದ್ಯಾ? ಈ ಸಂಸಾರದಲ್ಲಿ ಸುಖ ಅನ್ನೋದಿಲ್ಲ. ಅದಕ್ಕಾಗಿ ಆಚಾರ್ಯರು ಹೇಳಿರತಕ್ಕಂತಹ, ತೀರ್ಥಂಕರರು ಹೇಳಿರತಕ್ಕಂತಹ ಈ ಸಂವೇಗ ಭಾವನೆಯನ್ನ ನೀನು ತಿಳಿದುಕೋ, ನಿನ್ನ ಕಲ್ಯಾಣವಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಭಾವನೆ ಯಾವ ರೀತಿ ಇರಬೇಕು? ಸತ್ವೇಷು ಮೈತ್ರಿಂ ಗುಣಿಷು ಪ್ರಮೋದಂ ಕ್ಲಿಷ್ಟೇಷು ಜೀವೇಷು ಕೃಪಾ ಪರತ್ವಂ ಮಾಧ್ಯಸ್ಥ ಭಾವಂ ವಿಪರೀತ ವೃತ್ತೌ ಸದಾ ಮಮಾತ್ಮ ವಿಧದಾತು ದೇವ. ನಾನು ಈ ಚಂದನ ವಾಹಿನಿಯರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರಿಗೂ, ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ವಂದನೆಯನ್ನು ಮಾಡ್ತೀನಿ. ಎಲ್ಲರೂ ಸಂವೇಗ ಭಾವನೆಯನ್ನು ತಿಳಿದುಕೊಂಡು ನಾವು ಮೋಕ್ಷ ಮಾರ್ಗದ ಕಡೆಗೆ ಹೋಗೋಣ ಅಂತ ಹೇಳಿ ತಿಳ್ಕೊಂಡು, ಯಾಕಂದ್ರೆ ಈ ಸಂಸಾರದಲ್ಲಿ ಯಾರಿಗ್ಯಾರೂ ಇಲ್ಲ ಭುವಿಯೋಳು, ತಾಯಿ ತಂಗಿ ತಮ್ಮ ಮಕ್ಕಳು ಬಿಡುಸಿ ಮೋಹವ, ನೀ ಕ್ಷಣದೋಳು ಸುಖಿಯಾಗುವಿ. ಅಂತಹ ಸುಖ ಭಾವನೆ, ಸಂವೇಗ ಭಾವನೆ, ಧರ್ಮದ ರತ್ನತ್ರಯದ ಭಾವನೆಯನ್ನ ಮಾಡೋಣ. ಎಲ್ಲರಿಗೂ ಜೈ ಜಿನೇಂದ್ರ, ಜೈ ಜಿನೇಂದ್ರ.